ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಹರ್ಷಪ್ಪಣ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೈಸ್. ನಾವಿವತ್ತು ಸಾವಂದುರ್ಗ ದೇವಸ್ಥಾನಕ್ಕೆ ಅಂತ ಬಂದಿದ್ದು. ಬರೋದನ್ನ ಬಂದು ಸ್ವಲ್ಪ ಲೇಟಾಗಿ ಹೋಯ್ತು. ಲೇಟಾಗಿ ಬಂದರೆ ದರ್ಶನ ಆಯಿತು. ಕೊನೆಗೆ ಹೆಂಗೋ ಡೋರ್ ಲಾಕ್ ಆಗಿ ಹೋಗ್ತಾ ಇತ್ತು. ಅಷ್ಟೊತ್ತಿಗೆಲ್ಲ ಸಿಂಪಲಾಗಿ ಹೆಂಗೋ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರು. ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಸುಮ್ಮನೆ ಹೊರಟೋಗೋಣ ಅನ್ನೋ ಟೈಮಲ್ಲಿ ಇದು ಯಾವುದೋ ಪಾರ್ಕ್ ಥರ ಇತ್ತು ಗೈಸ್. ಅಲ್ಲಿಗೆ ಬಂದ್ವಿ. 10 ರೂಪಾಯಿ ಟಿಕೆಟು. ನಾವು ಈ ಥರ ಎಲ್ಲ ವೀಡಿಯೋ ಎಲ್ಲ ಮಾಡ್ತೀವಿ ಅಂದರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಕೊಡಬೇಕು. ಅದಕ್ಕೊಂದು 10 ರೂಪಾಯಿ ಎಕ್ಸ್ಟ್ರಾ ಇರುತ್ತೆ ಅಷ್ಟೇ ಗೈಸ್. ನನಗಂತೂ ವಿಡಿಯೋ ಅಲ್ಲೇ ಮಾಡ್ಬೋದಿತ್ತು, ಬಟ್ ಏನಪ್ಪ ಅಂದರೆ ಹಿಂದೆ ಕಡೆ ಕೋತಿದ್ದಾವೆ ಗೈಸ್. ಅವು ಫುಲ್ಲು ದಂಡೆ ಇದೆ. ಯಾವ್ದಾರು ಒಂದು ಅಂಗಿ ಮುರ್ಕೊಬಿಟ್ರೆ ಯಾಕೆ ಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಮೊದಲೇ ನಮ್ಗೆ ಯಾರು ಕಂಡ್ರೆ ಭಯ ಇದ್ದರೂ ಸ್ವಲ್ಪ ಕೋತಿಗಳು ಕಂಡ್ರೆ ಭಯ ಜಾಸ್ತಿ. ಅದೇ ಒಂದು ಪ್ರಾಬ್ಲಮ್ ಜಾಸ್ತಿ. ನೋಡೋಣ, ಒಳ್ಳೆ ಚೆನ್ನಾಗಿದೆ. ಯಾವುದೋ ಲೇಕ್ ಇದೆಯಂತೆ ಮುಂದೆ. ಪಾರ್ಕ್ ಒಳಗಡೆ ಹೋದರೆ ನೋಡೋಣ ಗೈಸ್. ವೆದರೆಲ್ಲ ಸಖತ್ತಾಗಿದೆ, ಆದರೆ ಮಳೆ ಬಂದ್ಬಿಟ್ಟಿದ್ರಂತೂ ಇನ್ನೂ ಸಖತ್ತಾಗಿರೋದು. ನಾವು ಮಳೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಮಳೆ ಬಂದ್ರಂತೂ ಬೆಟರ್. ಮಳೆ ಬಂದರೆ ಆರಾಮಾಗಿ ಹೋಗಿದ್ದು ನೆನೆಯೋಕ್ಕೆ. ಆ್ಯಕ್ಚುಲಿ ಇಂಥ ವೆದರ್ಗಳಲ್ಲೆಲ್ಲ ಮಳೆ ನೆನೆಯೋಕ್ಕೆ ತುಂಬ ಇಷ್ಟ. ಅಲ್ಲಿ ಮಕ್ಕಳಾಡೋದೆಲ್ಲ ಇಟ್ಟವ್ರೆ. ನೋಡುವ, ನಾವೊಂದೆರಡು ಆಟ ಆಡ್ಕೊಬಿಡುವ. 10 ರೂಪಾಯಿಗೆ ಟಿಕೆಟ್ ಕೊಟ್ಟಿದ್ದೀವಪ್ಪ. 10 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡಿದ್ದೀನಿ. ಬನ್ನಿ ಗೈಸ್, ಅಲ್ಲೊಂದು ಆಟ ಆಡೋಣ ಗೈಸ್. ಎಲ್ಲರೂ ಅಲ್ಲಿ ಆಟಾಡ್ತಾ ಇದ್ದಾರೆ ಮಕ್ಕಳಾಟ. ದೊಡ್ಡವರೆಲ್ಲ ಮಕ್ಕಳಾಗ್ಬಿಟ್ಟವ್ರು ಈಗ. ಮುಂದೆ ಒಂದು ಕೆರೆ ಇದೆ ಅಂತ ಗೈಸ್, ಮುಂದೆ ಒಂದು ಲೇಕ್ ಇದೆ. ನೋಡೋಣ. ನಾನು ಏನಕ್ಕಪ್ಪ ಟಿಕೆಟ್ ತಗೊಂಡೆ ಅಂದರೆ ಜಿಂಕೆ ಬೋರ್ಡ್ ಹಾಕಿದ್ರಲ್ಲ, ಎಲ್ಲೋ ಒಳಗಡೆ ಜಿಂಕೆ ಇರ್ಬೋದೇನೋ ಅಂದ್ಕೊಂಡೆ. ಲೇಕ್ ಅಂತ ಹೇಳಿದ್ರು. ಏನು ಲೇಕ್ ಇದೆಯೋ. ಬಟರ್ಫ್ಲೈಸ್. ಅದೇನು ಹೋಗೋ ದಾರಿಲೆಲ್ಲ ಸಿಗ್ತವೆ ಬಟರ್ಫ್ಲೈಸ್. ಲಿಟರ್ ಫ್ರೀ ಝೋನ್. ಹಾಂ, ಇದೇ ಲೇಕು. ಈ ಲೇಕ್ ನೋಡೋಕ್ಕೆ 10 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡ್ಬಂದಿದ್ದು ಈಗ ನಾನು. ಅದು ವೀಡಿಯೋ ಮಾಡ್ತೀನಿ ಅಂತ ಅಂದರೆ ಅದಕ್ಕೂ ಕೂಡ ಎಕ್ಸ್ಟ್ರಾ 10 ರೂಪಾಯಿ ಸೇರಿಸ್ಕೊಡ್ಬೇಕು. ಬಟ್ ಏನಿಲ್ಲ, ಇಂಥ ನೇಚರ್ನ ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ, ಅದೇ ಒಂದು ಗ್ರೇಟ್ನೆಸ್. ಅದೆಲ್ಲ ಹುಣಸೆ ಮರ. ಲೇಕ್ ಅಂತ ಹೇಳಿದ್ರು, ಇಲ್ಲಿ ನೋಡ್ರಿ ಯಾವ ಲೇಕು ಇಲ್ಲ. ಲೇಕ್ ಅದೇ, ಕೆರೆ ನೀರೇ ಇಲ್ಲ. ಈಗೆಲ್ಲ ಫ್ಯಾಷನ್ ಆಗ್ಬಿಟ್ಟಿದೆ, ಕೆರೆನೆಲ್ಲ ಲೇಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗೆಲ್ಲ. ಎಲ್ಲ ಅದೇ ಟೂರಿಸ್ಟ್ ಪ್ಲೇಸ್ ಆಗೋಗಿದೆ ಈಗ. ಯಾರು ಅಜ್ಜಿಯರು ಬಟ್ಟೆ ಒಗಿತಾವ್ರಲ್ಲಿ ನೋಡಿ. ಯಾವುದು ಬೋಟಾಗಿ ನಿಲ್ಸವ್ರ. ಅದೇ ನಾನು ಕುತ್ಕಾರೆ ಮುಳುಗಿ ಹೋದ. ಮುಳುಗೋಯ್ತದ ಗೈಸ್. ವೆದರ್ ಅಂತೂ ಸಕ್ಕತ್ತಾಗಿದೆ. ನೋಡೋಣ, ಮಳೆ ಬರಲಿ ಅಂತ ಕಾಯ್ತಾ ಇದ್ದೀನಿ ಗೈಸ್. ಮೋಡ ಅಂತೂ ಫುಲ್ ಕ್ಲೌಡ್, ಸಿಕ್ಕಾಪಟ್ಟೆ ಮಳೆ ಬೀಳೋ ವಾತಾವರಣ ಇದೆ. ನೋಡಬೇಕು, ನೋಡೋಣ ಗೈಸ್. ಲೇಕಲ್ಲಂತೂ ಅಷ್ಟೊಂದು ನಮಗೇನು ಅಂತ ಹ್ಯಾಪಿ ಅನಿಸ್ಲಿಲ್ಲ, ಬಟ್ ನೋಡೋಣ. ಫುಲ್ ಮೋಡ ಅಂತ ಎಲ್ಲ ಕಳ್ಕೊಂಬಿಟ್ಟೈತೆ. ನೋಡೋಣ ಏನಾಗುತ್ತೆ. ಒಂದು ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡ್ಕೊಳ್ಳೋಣ. ಚೆನ್ನಾಗಿದೆ, ವೆದರ್ ಅಂತೂ ಚೆನ್ನಾಗಿದೆ. ಯಾಕಂದರೆ ಇಂಥ ವೆದರ್ನ ನಾವು ಆ್ಯಕ್ಚುಲಿ ತುಂಬ ರೇರೆಸ್ಟ್ ಈ ಥರ ನೇಚರಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡೋದು. ನೋಡೋಣ ಗೈಸ್, ಸ್ವಲ್ಪ ಹೊತ್ತು
ಕೂತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು. ನಾನಂತೂ ಫುಲ್ ಬೇವತ್ತೆ ಹೋಗ್ಬಿಟ್ಟೆ. ಗೈಸ್ ಇವಾಗ ಇಲ್ಲಿ ಗಂಟ ಬಂದಿದ್ದೀವಿ. ನನಗೆ ಅಷ್ಟು ಲೇಕೇನು ಫೀಲ್ ಕೊಟ್ಟಿಲ್ಲಪ್ಪ. ಅದು ಚೆನ್ನಾಗಿದೆ, ಆದರೆ ನೀರಿನ್ನೂ ಫುಲ್ ನೀರೆಲ್ಲ ಇದಾಗ್ಬಿಟ್ಟಿದೆ. ಮಳೆ ಬೀಳ್ಬೇಕು ಆ್ಯಕ್ಚುಲಿ ಜೋರಾಗಿ. ಮಳೆನಾ ಗಾಳಿ ಗುರು, ನನ್ನೆಲ್ಲ ಮಳೆನೇ ಬಂದ್ಬಿಡ್ತು ಅನ್ಕೊಂಡ ತಕ್ಷಣ ಬೈಸ್ ಗೈಸ್ ನೀವು ಒಂದ್ಸರಿ ಫುಲ್ ಸ್ಟ್ರೈಟಾಗಿ ತೋರಿಸ್ಬಿಡ್ತೀನಿ ಲೇಕ್ನ, ನೋಡ್ಕೊಳ್ಳಿ. ಬಟ್ ಲೇಕ್ ಅಂತೂ ಸಖತ್ತಾಗಿದೆ ಮಾತ್ರ. ಹೆಂಗೆ ಅಂತಂದರೆ ಈ ವೆದರ್ ಒಳಗಡೆ ಚೆನ್ನಾಗಿದೆ. ಗಾಳಿ ಬೀಸ್ತಾ ಇರೋದು ಅಪ್ಪ. ಈ ಥರ ಸೀರಿಯಸ್ ಆಗಿ ನಾನು ಅನ್ಕೊಂಡಿರಲಿಲ್ಲ ಗೈಸ್, ಈ ಥರ ಎಲ್ಲ ಈ ವೀಕಲ್ಲಿ. ಅದು ನೆನ್ನೆ ಕ್ಯಾನ್ಸಲ್ ಮಾಡ್ಕೊಂಡಿದ್ದು ಪ್ಲ್ಯಾನು ಏನೋ ಮಾಡಿ ಆ ದೇವ್ರಿಗೆ ಕರ್ಸ್ಕೋಬೇಕು ಅನ್ನೋ ಆಸೆ ಇತ್ತು. ಸೊ ಬಂದಿದ್ಕೂ ಒಳ್ಳೆ ಈ ಸಂಡೇನ ಸ್ಪೆಂಡ್ ಮಾಡ್ದಂಗೆ ಆಗ್ತಾಯಿದೆ ಗೈಸ್. ಈ ಕಡೆಯಿಂದ ನಿಮಗೂ ಲೇಕ್ ತೋರಿಸ್ತೀನಿ, ನೋಡ್ಕೊಳ್ಳಿ. ಅಲ್ಲಿ ಅಜ್ಜಿಯವ್ರು ಮೀನು ಬೇರೆ ಹಿಡಿತವ್ರೆ. ಓ ಗೈಸ್ ಮಳೆ ಬಂತು ಗೈಸ್. ಲೇಕ್ನ ಎಲ್ಲರೂ ನೋಡ್ಕೊಳ್ಳಿ ಗೈಸ್. ಲೇಕ್ ಅಂತೂ ಈ ಥರ ಇದೆ. ಬೆಟ್ಟ ಇದೆ, ಈ ಕಡೆ ಗುಡ್ಡ ಇದೆ. ಬಟ್ ಚೆನ್ನಾಗಿದೆ ಗೈಸ್, ಸೀರಿಯಸ್ ಆಗಿ ಚೆನ್ನಾಗಿದೆ. ನಮಗೆ ಆರ್ಬಿಡ್ತದೆ ಇದೆಲ್ಲ ಆಯ್ತು. ನಾವೇ ಆರಾಮ ಬಿಡ್ತೀವಿ ನಾವು ಆ್ಯಕ್ಚುಲಿ ತುಂಬ ಒಳಗಡೆ ಇದ್ದೀವಿ. ನಾವಿನ್ನು ಎಂಟ್ರೆನ್ಸ್ಗೆ ಹೋಗಿ ಮಳೆ ತಪ್ಪಿಸ್ಕೋಬೇಕು ಅಂದರೆ ಬೇಗ ಓಡೋಗ್ಬೇಕು. ಮಕ್ಕಳಾಟ ಆಡೋಣ ಅಂತ ಅಂದ್ಕೊಂಡ ಇಲ್ಲಿ ನೋಡ್ರಿ ನಮಗೆ ಎಲ್ಲ ಮಕ್ಕಳಾಟ ಆಯ್ತದ. ಈಗ ಇವಾಗ ನನಗೆ ಅದಲ್ಲ, ಈಗ ನಾವು ಕೋತಿಗಳು ದಾಟ್ಕೊಂಡು ಹೋಗ್ಬೇಕು. ಈಗ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ. ಸೊ ಈ ಥರ ಒಂದು ಎಂಜಾಯ್ಮೆಂಟ್ ಮಾಡ್ತೀವಲ್ಲ, ಸೊ ಗ್ರೇಟ್ ನಿಜವಾಗ್ಲು. ಯಾಕಂದರೆ ಅದೇ ಟ್ರಾಫಿಕ್ಗಳು ಅದು ನೋಡಿ ಸುಮ್ಮನೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿರ್ತದೆ. ಸೊ ವೀಕ್ಲಿ ಈ ಥರ ಒಂದು ಬಂದು ಏನೋ ಒಂದು ಈ ಥರ ಒಂದು ಎಂಜಾಯ್ಮೆಂಟ್ ಅದೇ ಒಂದು ನನ್ನ ಪ್ರಕಾರ ಹೇಳೋದಾದ್ರೆ. ಮಳೆ ಅಂತೂ ಬಂತು, ನೋಡೋಣ ಇನ್ನೂ ಅದು ಎಷ್ಟು ಜೋರಾಗಿ ಬರುತ್ತೆ ಮಳೆ ಬರ್ತಿದ್ದಾಗ ಕಿತ್ತ ಓಡ್ಬಿಡೋದೆ. ಹನಿ ಅಂತೂ ಬರೋಕ್ಕೆ ಶುರು ಆಯ್ತದೆ. ಅಜ್ಜಿ ಹಂಟಿಂಗ್ ಮಾಡ್ತಿದ್ದಾರೆ, ಫಿಶ್ ಹಂಟಿಂಗ್ ಮಾಡ್ತಿದ್ದಾರೆ ಗೈಸ್. ನಾನು ಇಟ್ಕೊಡ್ತೀನಿ ಅಂತ ಕೇಳಿದೆ. ಗೈಸ್ ಲೇಕ್ ಅಂತ ಚೆನ್ನಾಗಿತ್ತು. ಅಷ್ಟು ನೀರು ತುಂಬ ನೀರಿದ್ದೀರ, ತುಂಬಾ ಚೆನ್ನಾಗಿರೋದು. ಬಟ್ ಪರವಾಗಿಲ್ಲ, ಒಂದು ಅಂದಾಜು ಮೇಲೆ ಹೇಳ್ಬೋದು. ಬಟ್ ಈ ಬೆಟ್ಟಗಳಿದೆಯಲ್ಲ ಗೈಸ್, ಒಳ್ಳೆ ನೆಮ್ಮದಿ ಮಾತ್ರ. ಈ ಲೇಕನ್ ಋಣನ ಮುಗ್ದೈತಿ ಇವತ್ತು. ಬಟ್ ವೆದರ್ ಅಂತ ಅಲ್ಟಿಮೇಟೆಡ್ ಆಗಿದೆ ಯಪ್ಪ. ಈಗ ನೀವೇನು ನೋಡ್ತಾ ಇದ್ದೀರಲ್ಲ ಗೈಸ್, ಸೀರಿಯಸ್ ಆಗಿ ಈ ಥರ ಒಂದು ಅನುಭವಕ್ಕೆ ಕ್ಯಾನ್ಸಲ್. ನೋಡಿ ಮೇಲ್ಗಡೆ ಮೋಡಗಳು ಹೋಗ್ತಾ ಇದೆ, ನೋಡ್ಕೊಳ್ಳಿ ಒಂದ್ಸರಿ ಯಾವ ಥರ ಅದೆಲ್ಲ ಹೋಗ್ತಾ ಇದೆ ಅಂತ. ಅಂದರೆ ಸೀರಿಯಸ್ ಆಗಿ ನಿಮ್ಮ ಕ್ಯಾಮ್ರಾ ಕರೆಕ್ಟಾಗಿ ಕಾಣಿಸ್ತಾ ಇರ್ಬೋದು, ಆದರೆ ಕಣ್ಣಲ್ಲಿ ನೋಡೋರ್ಗಂತೂ ಅಲ್ಟಿಮೇಟೆಡ್ ಇದೆಲ್ಲ. ಚೆನ್ನಾಗಿದೆ ಗೈಸ್. ನಮಗೆಲ್ಲ ಆಡೋ ಇಕ್ಳಲ್ಲಿ ಹುಣಸೆ ಮರ ಅಂದರೆ ಭಯ.
ಯಾವ ಮರದ ಮೇಲೆ ಏನು ಕೂತಿರ್ತದೋ ಅಂತ. ಚೆನ್ನಾಗಿದೆ, ಸುತ್ತ ಫಾರೆಸ್ಟು. ಆ ಫಾರೆಸ್ಟ್ ಒಳಗಡೆ ಪರವಾಗಿಲ್ಲ. ಈ ಥರ ಒಂದು ಲೇಕ್ ಇದೆಯಲ್ಲ, ಲೇಕ್ ಇರೋದೇ ಇದೆ ಅನ್ನೋದಕ್ಕಿಂತ ಮಾಡಿದಾರಲ್ಲ, ಸೊ ಗ್ರೇಟ್ ಅಂತ ಹೇಳ್ಬೋದು. ನೋಡೋಣ, ಟೈಮ್ ಅಂತೂ ಆಯಿತು. ಅವ್ರು ಆ್ಯಕ್ಚುಲಿ ನಮಗೆ ಅರ್ಧ ಗಂಟೆ, ಲಾಸ್ಟ್ ಇನ್ನು ಅರ್ಧ ಗಂಟೆ ಟೈಮ್ ಇದೆ ಅಂತ ಅಷ್ಟೇ ಹೇಳಿದಿತ್ತು. ನೋಡೋಣ, ಆದರೆ ಮಕ್ಕಳಾಟ ಆಡೋದು ಒಂದು 5 ನಿಮಿಷ, ಇಲ್ಲ ಅಂತ ಅಂದರೆ ಹೊರಡೋದು. ಏನು ಇದೊಂದೇ ಕೊನೆ ಅಲ್ಲ, ಮತ್ತೆ ಮತ್ತೆ ಬರೋಣ, ಮತ್ತೆ ಆಡೋಣ, ಆರಾಮಾಗಿ ಇರೋ ಒಂದು ಲೈಫ್ನ. ಕಷ್ಟ ಯಾವಾಗಲೂ ಇದ್ದಿದೆ, ಕಷ್ಟದಲ್ಲೂ ಸ್ವಲ್ಪ ಸುಖ ಹುಡುಕ್ಬೇಕಲ್ಲ, ಸೊ ಎಂಜಾಯ್ ಮಾಡಬೇಕಷ್ಟೇ ಲೈಫ್ನ. ಸೊ ಗೈಸ್, ಈಗ ನಾವು ಮಕ್ಕಳಾಡೋತಕ್ಕೆ ಬಂದಿದ್ದೀವಿ. ಇದ್ರೊಳಗೆ ಕುತ್ಕೊಳ್ಳೋಣ ಅಂದ್ರೆ ಆಗಲ್ಲ. ನಾನಂತೂ ಇದ್ರ ಮೇಲೆ ಕುತ್ಕೊಂಡು ಆಡೋಕೆ ಹೋದ್ರೆ ಅಂತೂ ಮುರಿದೇ ಹೋಯ್ತದೆ. ಸೊ ಇದು ಬೆಟರ್, ಆಡ್ಬೋದು. ಬಾ, ಹಾಂ, ಚೆನ್ನಾಗಿ ಬರ್ತಾಯಿದೆ. ಸಣ್ಣದಾಗಿ ಮಳೆ ಶುರುವಾಗಿದೆ. ಕುದುರೆ ನಾನು ಕುತ್ಕೊಳ್ಳೋಕ್ಕೆ ಆಗಲ್ವಲ್ಲ, ಯಾರು ಎತ್ಕೊಂಡಿರ್ಸ್ಬೇಕು. ನನ್ನ ಎತ್ಕೊಂಡಿರ್ಸ್ಕೋಕೆ ಅವರೇ ದವಾಕೊಂಡ್ಬಿಡ್ತಾರೆ. ಅದು ಚೆನ್ನಾಗಿದೆ ಗೈಸ್. ಮಳೆ ಶುರುವಾಯಿತು. ಈಗ ನಾವು ಸ್ವಲ್ಪ ಆಚೆ ಹೊರಡಬೇಕಾಗಿದೆ ಗೈಸ್. ಸಿಗೋಣ ಗೈಸ್. ಕೋತಿಗಳ ಅವಳಿ ಜಾಸ್ತಿ ಐತಿ ಈ ಕಡೆ. ಸಿಗೋಣ ಗೈಸ್. ಹೊರಡ್ತಾ ಇದ್ದೀವಿ, ಟೈಮ್ ಆಯಿತು. ಬಟ್ ಮಳೆ ಅಂತೂ ಬೀಳ್ತಾ ಇದೆ. ಈ ಮಳೆ ಒಳಗಡೆ ನೆನ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಏನೋ ದೇವಸ್ಥಾನದೇನೋ ಫಂಕ್ಷನ್ ಇರಬೇಕು, ತಮಟೆ ಸೌಂಡ್ ಎಲ್ಲ ಆಗ್ತಾಯಿದೆ. ಬಟ್ ಈ ಥರ ಸಣ್ಣ ಮಳೆ ಒಳಗಡೆ, ಸಣ್ಣ ಮಳೆ ಜೋರಾಗಿ ಬೀಳ್ತಾ ಇದೆ. ಸಣ್ಣ ಮಳೆ ಏನದ್ರಲ್ಲಿ. ಇದೇ ಮಳೆ ಜೋರೇ ಆಗೋಯ್ತು. ನಿಧಾನಕ್ಕೆ ಹೋಗೋಣ, ಆರಾಮಾಗಿ ಹೋಗೋಣ. ಮಳೇಲಿ ನೆನಿಬೇಕು ಅಂತಲೇ ಆ್ಯಕ್ಚುಲಿ ಬಂದಿರಬೇಕಾದ್ರೆ ಮಳೇಲಿ ನೆನಿಲೇಬೇಕು. ಗೈಸ್, ಈ ಪ್ಲೇಸ್ ಎಲ್ಲಪ್ಪ ಅಂತಂದರೆ ಆ್ಯಕ್ಚುಲಿ ಕೆಂಪೇಗೌಡರು, ಮಾಗಡಿ, ಸಾವಂದುರ್ಗ, ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನ ಪಕ್ಕದಲ್ಲೇ ಇರೋದು. ಬಟ್ ತುಂಬ ಚೆನ್ನಾಗಿದೆ. ಈ ಥರ ಗ್ರೀನ್ರಿಲೆಲ್ಲ ಚೆನ್ನಾಗಿದೆ. ಮಾತ್ರ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಗೈಸ್, ಹೋಗ್ತಾ ಇದ್ದೀವಿ. ಬೆಳಗ್ಗೆನೂ ಸಂಜೆ ಆಯಿತು. ಟೈಮ್ ಆಗಿರೋದ್ರಿಂದ ಹೋಗಲೇಬೇಕಾಗಿದೆ. ಇದಾರೆ ಇನ್ನೊಂದಷ್ಟು ಸ್ವಲ್ಪ ಆರಾಮಾಗಿ ಸಮಯ ಕಳೆಯೋದಿತ್ತು. ಮಳೆ ಅಂತೂ ಜೋರೇ ಆಯಿತು ಇವಾಗ. ತುಂಬಾ ಖುಷಿ ಆಯಿತು. ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ? ಸೂಪರ್. ಒಂಥರ ಕರ್ನಾಟಕ ಫೀಲ್ ಆಯ್ತಲ್ಲ. ಕೇರಳ, ಚಿಕ್ಕಮಂಗ್ಳೂರು. ಕರ್ನಾಟಕ ಮೀನ್ಸ್ ಚಿಕ್ಕಮಂಗ್ಳೂರು, ಕೇರಳ ಕರ್ನಾಟಕದಲ್ಲೆಲ್ಲ ಇರೋದು. ಬೆಂಗಳೂರು ಕರ್ನಾಟಕ. ಬೆಂಗಳೂರು. ಗೈಸ್, ನಾನಂತೂ ಆಲ್ಮೋಸ್ಟ್ ಆಲ್ ಬಟ್ಟೆ ಅಂತೂ ನೆಂದೋಯ್ತು. ಅಯ್ಯೋ, ಕಟ್ಟಿ ಬಿದ್ದು ನನಗೆ ಭಯ ಆಗೋಯ್ತು. ಓಕೆ ಗಾಯ್ಸ್, ಸಿಗೋಣ. ಎಲ್ಲರಿಗೂ ಗುಡ್ ಬಾಯ್ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಗಾಯ್ಸ್. ಟೇಕ್ ಕೇರ್.